ವಿಜಿನೂ ವರ್ಷ ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ, ಯಾಕಿನ್ನೂ ಇಬ್ಬರು ಮನೆಗೆ ಬಂದಿಲ್ಲ? ಎಷ್ಟೊತ್ತಾಯಿತು ಟೈಮ್ ನೋಡಿದ್ರೆ? ಅಲ್ಲ, ದಿನ 6 ಗಂಟೆ 6:30 ಎಷ್ಟೊತ್ತಿಗೆ ಬಂದುಬಿಡೋರು. ಇವತ್ತು 7 ಗಂಟೆ 7:30 ಆದರೂ ಇನ್ನೂ ಬಂದೇ ಇಲ್ವಲ್ಲ ಮನೆಗೆ. ಇನ್ನೂ ಕಾಣಿಸ್ತಾನೂ ಇಲ್ಲ, ಎಲ್ಲೋ ಬರ್ತಾನೂ ಇಲ್ಲ. ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ? ಒಂದು ಫೋನ್ ಕೂಡ ಮಾಡಲಿಲ್ಲ. ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಫೋನ್ ಮಾಡಿದ್ರು ಎಲ್ಲಿಗೆ ಹೋಗಿದ್ದಾರೆ ಇವರಿಬ್ರು? ಏನು ಗಾಡಿ ಎಲ್ಲಾದರೂ ಏನಾದ್ರು ಪಂಚರ್ ಏನಾದರೂ ಆಯಿತಾ? ಯಾಕೆ ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಏನು ಸಮಸ್ಯೆ ಇರಬೇಕು? ಸುಗುಣ ಬಂದ್ಲೇ ನಮ್ಮ ವಿಜಿ? ಇಲ್ಲ ದ್ಯಾಮಜ್ಜಿ, ಬಂದಿಲ್ಲ. ಅವರು ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ನಾನು ನೋಡ್ತಾನೇ ಇದ್ದೀನಿ, ಫೋನ್ ಮಾಡ್ತಾನೆ ಇದ್ದೀನಿ, ಫೋನು ರಿಸೀವ್ ಮಾಡ್ತಿಲ್ಲ. ಇಬ್ಬರು ರಿಸೀವ್ ಮಾಡ್ತಿಲ್ಲ. ಏನಾದರೂ ಬರ್ತಾ ಇದ್ದಾರೇನೋ ಅಂತ ಅನ್ನಿಸ್ತೈತೆ. ಅಯ್ಯೋ, ಏನಾದರೂ ಗಾಡಿ ಎಲ್ಲಾದರೂ ಪಂಚರ್ ಆಯಿತೋ ಏನೋ. ಕತ್ಲಾಗ್ತಾ ಬಂತು. ಇವಾಗ ಇನ್ನೊಂದು ಸ್ವಲ್ಪ ಬೆಳಕಿರೋದಕ್ಕೆ ಎಷ್ಟೋ ಬೆಸ್ಟ್ ಅಲ್ಲೇ 7:30 ಆಗ್ತಾ ಬಂತು. ಇಷ್ಟೊತ್ತಾದರೂ ಇಲ್ಲ. ಇನ್ನೂ ದಿನ 5 ಗಂಟೆ 5:30ಗೆ ಬಂದುಬಿಡೋರು ಬೇಗ. ಏನೋ ಸ್ವಲ್ಪ ಕೆಲಸ ಇದ್ದರೆ 6 ಗಂಟೆ 6:30 ಆಗೋದು. ಇವತ್ತು 7 ಗಂಟೆ 7:30 ಆದರೂ ಇಲ್ಲ ಅಂತಂದರೆ ಏನಾಗಿರ್ಬೋದು? ಏನಾದರೂ ಪಂಚರ್ ಏನಾದರೂ ಆಗಿರ್ಬೇಕೇನೋ ಗಾಡಿ ಅಂತ ಅನ್ನಿಸ್ತೈತೆ ನನಗೆ. ನಾನು ಅದು ಏನಾಗೈತೆ ಏನಮ್ಮ ಫೋನನ್ನು ಮಾಡಿ ಹೇಳ್ಬೇಕಾ ಅವರು ಹಿಂಗಾಗೈತೆ ಅಂತ ಹೇಳಿ? ಯಾವತ್ತೂ ಇಷ್ಟೊಂದು ಲೇಟ್ ಆಗಿರಲಿಲ್ಲ ಕಣಮ್ಮ ಸುಗುಣ. ಇವತ್ತೇ ಅಲ್ಲೇ ಇರೋದು. ಇವತ್ತೇ ಇಷ್ಟೊಂದು ಲೇಟ್ ಆಗಿರೋದು. ಯಾವತ್ತೂ ಅವ್ರು ಲೇಟ್ ಮಾಡಿಲ್ಲ ಕೆಲಸಕ್ಕೆ ಹೋದಾಗಿಂದ. ಏನು ಸುಗುಣ, ನೀನು ದ್ಯಾಮಜ್ಜಿ ಏನೋ ಮಾತಾಡ್ತಾ ಕೂತ್ಕೊಂಡಿದ್ದೀರಾ? ಏನಿಲ್ಲ ಕಣಕ್ಕ, ವಿಜಿನೂ ವರ್ಷ ಅವರು ಇವತ್ತು ಇಷ್ಟೊತ್ತಾಯಿತು ಇನ್ನೂ ಮನೆಗೆ ಬಂದಿಲ್ಲ. ಕೆಲ್ಸಕ್ಕೆ ಹೋದವರು ಅಂತ ನೋಡ್ತಾ ಇದ್ವಿ. ಯಾಕನೋ ಪಂಚರ್ ಏನಾದರೂ ಆಗೈತೇನಪ್ಪ ಗಾಡಿ ಅಂತ ನೋಡ್ತಾ ಕೂತ್ಕೊಂಡಿದ್ದೀವಿ. ಅಡುಗೆ ಮಾಡಿದ್ದೀನಿ, ಬೇಗ ಊಟ ಮಾಡ್ತಾರೆ ಅಂತ ಹೇಳಿ ಅಡುಗೆ ಮಾಡಿಕೊಂಡು ಕಾತ್ಕೊಂಡು ಕೂತ್ಕೊಂಡಿದ್ದೀನಿ. ಇನ್ನೂ ಬರಲಿಲ್ವಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ಹೇಳಿ ಅದೇ ಮಾತಾಡ್ತಿದ್ವಿ ಅಷ್ಟೇ ಕಣಕ್ಕ. 7 ಹೊತ್ತಾಯ್ತು ಇನ್ನೂ ಬಂದಿಲ್ಲ ಮನೆಗೆ. ಏನೋ ಪ್ರಾಬ್ಲಮ್ ಆಗೈತೆ ಕಣಕ್ಕ. ಏನು ದಿನ ಒಂದೇ ಸಮಕ್ಕೆ ಬರೋಕ್ಕಾಗುತ್ತಾ? ಒಂದೇ ಸಮಕ್ಕೆ ಬರೋಕ್ಕಾಗಲ್ಲ. ಅದಕ್ಕೇ ಏನೋ ಪ್ರಾಬ್ಲಮ್ ಆಗೈತೆ. ಬರ್ತಾರೆ ಹೇಳ್ಬಿಡು, ಒಂದು ಸ್ವಲ್ಪ ಗಳಿಗೆ ಹೆಚ್ಚಿ ಕಮ್ಮಿ. ನಿಮ್ಮ ಅಮ್ಮಯ್ಯ ಊರಿಗೆ ಹೋಗೈತೆ ಕಣಮ್ಮ ಸುಗುಣ. ಊರಿಗೆ? ಯಾವ ಊರ್ಗಕ್ಕ? ಅಕ್ಕ ಇರೋರ್ಗೆ ಹೋಗೈತೆ. ನಿಮ್ಮೂರ್ಗೆ ಹೋಗೈತೆ ನಿಮ್ಮ ಅಮ್ಮಯ್ಯ. ನಿಮ್ಮ ಅಮ್ಮಯ್ಯನೂ ಪ್ರವಿ ನಿಮ್ಮೂರ್ಗೆ ಹೋಗ್ಯವ್ರಿ. ನಿಮ್ಮ ಅಕ್ಕ ಇನ್ನೂ ನಿಮ್ಮ ಅತ್ತೆನೂ ಕರ್ಕೊಂಬರಕ್ಕೆ 1-2 ದಿನ. ಕರ್ಕೊಂಬರುತ್ತಂತ ನಿಮ್ಮ ಅಮ್ಮ ಇಲ್ಲೇ ಇರಲಿ ಅಂತ ಹೇಳಿ 1-2 ದಿನ ಕರ್ಕೊಂಬರ್ತೀನಿ. ಅವಳು ಬಸ್ ರೇಂಗ್ಸು ಇದ್ದೋಗ್ತಾಳೆ, ಬರೀ ನಾನೇ ಹೋಗೋರು ಮನೆಯಾಗ ಇರೋದಾಗೈತೆ ಅಂತ ಹೇಳಿ ಕರ್ಕೊಂಬರಕ್ಕೆ ಹೋಗೈತೆ ನಿಮ್ಮ ಅಮ್ಮಯ್ಯವು. ಹೌದೇನು? ಬಿಡತ್ಲ, ನನಗಂತೂ ಆ ಭಾಗ್ಯವಿಲ್ಲ. ಬರೋರಾದ್ರೂ ಬಂದೋಗ್ಲಿ ಬಿಡಕ್ಕ. ನಾನೇ ಅಂತ ಕೆಣಿ ಕಲ್ಕಮಲ್ಲ. ಹೆಂಗೋ ಚೆನ್ನಾಗಿರೋರ ಹತ್ರ ಆದರೂ ಚೆನ್ನಾಗಿರ್ಲೇಳು ಬಿಡು. ನನ್ನ ಹತ್ರ ಅಂತೂ ಮಗಳನ್ನಂತೂ ಸೇರಲ್ಲ, ಕಡೆಗಳವ್ರ ಹತ್ರನೇ ಚೆನ್ನಾಗಿರ್ಲೇಳು. ಅಲ್ಲ ನಿಮ್ಮಮ್ಮ ಹಿಂಗೆ ನೋಡಮ್ಮ, ನಿಮ್ಮಮ್ಮಗೆ ಯಾಕೆ ಬುದ್ಧಿಲ್ಲ? ಸ್ವಂತ ಮಗಳನ್ನ ಹೊರಗೆ ಕಳಿಸಿ ಅವ್ರು ಯಾರನ್ನ ಕರ್ಕೊಂಬಂದು ಮನೆಯಾಗಿ ಕೆಮ್ಮ ಅಂತದ್ದೇನಮ್ಮ ನಿಮ್ಮಮ್ಮಗೆ? ಬಿಡಜ್ಜಿ, ಚೆನ್ನಾಗಿರೋರ ಹತ್ರನೇ ಚೆನ್ನಾಗಿರ್ಲೇಳು. ಯಾಕೆ ಸುಮ್ಮನೆ ಏನಾದರೂ ಮಾಡ್ಕೊಂಬ್ಲೇಳು ಬಿಡು. ಅವ್ರ ಸುದ್ದಿ ಬೇಡ ನಮಗೆ. ಇವಾಗ ನನ್ನಿಂತ ಸಮಯದಲ್ಲೇ ಹೊರಗೆ ಕಳಿಸೈತಿ ಅಂದಮೇಲೆ ನಮ್ಮ ಅಮ್ಮಯ್ಯನ ನಾನು ಏನೇ ಆದರೂ ನೋಡಬಾರ್ದು ಅನಿಸುತ್ತೆ. ನನಗೆ ಅಷ್ಟು ಸಿಟ್ಟು ಬರುತ್ತೆ ನಿಜವಾಗ್ಲೂ. ನಮ್ಮ ಅಮ್ಮಯ್ಯ ಹೆಂಗೆ ಒಳ್ಳೆ, ನಮ್ಮ ಅತ್ತೆ ಎಷ್ಟೋ ಬೆಸ್ಟ್. ನಾನು ಅಡುಗೆ ಮಾಡೋಕ್ಕೆ ಆಗಲ್ಲ ಅಂದಾಗ ಅಡುಗೆ ಮಾಡ್ಕೊಡೋದು. ನಮ್ಮ ಅತ್ತೆನೇ ಎಷ್ಟೋ ವಾಸಿ ಅನ್ಸುತ್ತೆ ನಮ್ಮ ಅಮ್ಮಗಿನ. ನಾನು ಸುಮ್ಮನೆ ಅಲ್ಲೇ ಇರ್ಬೋದಾಗಿತ್ತು ನೀನು ಹೇಳತ್ತ. ಸುಮ್ಮನೆ ಇಲ್ಲಿ ಓಡ್ಬಂದು ಸುಮ್ಮನೆ ಅಲ್ಲೇ ಅವ್ರನ್ನೇ ಒಳ್ಳೆಯವ್ರು ಮಾಡ್ಕೊಂಡಿರೋದು. ಅವರು ಒಳ್ಳೆಯ ಅಂತ ನೋಡಮ್ಮ. ನಿನ್ನ ತಮ್ಮಗೆ ಎಲ್ಲ ಗನ್ವಾಗಿ ಪೀಚ್ ಕೊಟ್ಟೇವ್ರಂತೆ ಓದ್ಸೋಕ್ಕೆ. ನಿನ್ನ ತಮ್ಮನ್ನು ನೋಡ್ಕೊಂತಾರಂತೆ. ಗನ್ವಾಗ ಅವ್ರ ತಗ ಸ್ಯಾನಕ್ಕಿರೋದು ಬಿಟ್ಟು ನೀನು ಇಲ್ಲೊದ್ದೆಲ್ಲ ಅವು ಥರ ಮಾಡ್ಕೊಂತೆಲ್ಲ ಸುಗುಣ. ಸುಮ್ಮನೆ ಸ್ಯಾನಕ್ಕಿರಬೇಕು ನೀನು ಅವ್ರ ತಾಗೆ. ಅಲ್ಲ, ಯಾರೂ ಆಗಲ್ಲ ಕಣಮ್ಮ, ಕಡೆಗಳವ್ರು ಯಾರೂ ಬರಲ್ಲ. ಅವರೇ ಆಗೋದು ಕೊನೆಗೆ. ನೀನು ಏನೋ ಅಂದ್ಕೊಂಡಿದೀಯ. ಅಯ್ಯೋ ಬಿಡಕ್ಕ, ಕಷ್ಟ ಆಗಿಲ್ಲ ಅಂದಮೇಲೆ ಮುಂದೆ ಏನಕ್ಕೋ ಆಗಿದ್ರೆ ಏನಕ್ಕೆ ಬಂದಂಗೆ. ಅವರೇನು ನಮಗೆ ಏನು ಸಹಾಯ ಮಾಡಿಲ್ಲ. ಇವಾಗ ನಮ್ಮ ಅಮ್ಮನಿಂದಲೂ ನನಗೇನು ಆಗಲಿಲ್ಲ, ನನ್ನ ತಮ್ಮನಿಂದಲೂ ಆಗಲಿಲ್ಲ, ಯಾರಿಂದಲೂ ನನಗೇನು ಸಹಾಯ ಆಗಿಲ್ಲ. ಎಲ್ಲರಿಂದ ನನಗೆ ನೋವೇ ಹೊರ್ತು ಯಾರಿಂದನೂ ನನಗೆ ನೆಮ್ಮದಿ ಸಿಕ್ಕಿಲ್ಲ. ನನ್ನ ಗಂಡನಾದರೂ ಚೆನ್ನಾಗಿ ನೋಡ್ಕೊಂತಾರೆ, ನನ್ನ ಗಂಡನಿಂದಾದರೂ ನೆಮ್ಮದಿಯಾಗಿದ್ದೀನಿ ನಾನು ಅಷ್ಟೇ. ನನ್ನ ಗಂಡ ಒಬ್ಬಿದ್ರೆ ಸಾಕು ನನಗೆ, ಯಾರು ಬೇಡ. ಯಾರಿಂದಲೂ ನನಗೆ ನೆಮ್ಮದಿ ಸಿಕ್ಕಿಲ್ಲ, ಯಾರೂ ನನಗೆ ಸಹಾಯ ಮಾಡಿಲ್ಲ. ಅಲ್ಲ, ನೀನು ಚೆನ್ನಾಗಿರಬೇಕು. ಇವಾಗ ಏನೋ ಅವ್ರೊಂದೊಂದಿರ್ತಾರೆ, ನೀನೊಂದೊಂದಿರ್ತೀಯ. ಏನೋ ಒಂದು ಸರಿಸ್ಕೊಂಡು ಚೆನ್ನಾಗಿರಬೇಕು ಕಣಮ್ಮ. ಸುಮ್ಮನೆ ಯಾಕೆ ಇಲ್ಲದೆಲ್ಲ ತೊಂದರೆ ಮಾಡ್ಕೊಂತೀಯ? ಇಲ್ಲಮ್ಮ, ಮಂಜಮ್ಮ ಬಂದೈತೆ ಕಣೆ. ಬೀಗಂತೂ ಹೋಗು, ಕಾರ್ನಾಗೆ ಬಂದವ್ರಿ ಎಲ್ಲನ. ಬೀಗ ಇಲ್ಲ ಅಂತ ಹೇಳಿ ನೋಡ್ತಾ ಇದ್ದಾರೆ. ಹೌದೇನು? ಬಂದ್ರೇನು? ನಾನು ತಕ್ಕೊಟ್ಟೋಗಿತ್ತು ಬೀಗನ ನಿಮ್ಮ ಮನೆಯಾಗ ಇಕ್ಕೆ ಅಂತ ಹೇಳಿ ಹೋಗಿ ಕೊಡ್ತೀನಿ. ಬಂದವನು ಸುಗುಣ ನಿಮ್ಮ ಅಮ್ಮ ಇರಾಲಿನಿ. ಬರಲಿ ಬಿಡಕ್ಕ, ನೀವು ಹೋಗಿ ಕೊಟ್ಟು ಬರ್ತೀನಿ. ಯಾತ್ರ ಕಾರಾಗ ಬಂದವ್ರೆ ಕಯ್ಯ. ಕಾರ್ನಾಗೆ ಆ ಹುಡುಗಿ, ನಿಮ್ಮ ಅತ್ತೆ, ನಿಮ್ಮ ಅಕ್ಕಯ್ಯ,
ಎಲ್ಲನ ನಿಮ್ಮ ಮಾಮ ಎಲ್ಲ ಬಂದವ್ರಮ್ಮ ನಿಮ್ಮ ಬಾವ ಅವರೆಲ್ಲ ಕಾರ್ನಾಗ ಎಲ್ಲ ಬಂದ್ರಿ ಇವಾಗ ಕಾರ್ ತಗೊಂಡವ್ರಲ್ಲ ನಮ್ಮ ಎಂಥ ಚೆನ್ನಾಗೈತೆ ಹಂಗೆ ದೊಡ್ಡದು ಹಂಗೆ ನೀವು ಹೊಸ ಕಾರು ಎಷ್ಟು ಚೆನ್ನಾಗೈತೆ ಹಂಗೇನೆ ಅವ್ರು ಚೆನ್ನಾಗಿದ್ದಾರಲ್ಲೇ ಮನೆ ಕಡಿತಿ ನಿಮ್ಮದೇ ಪಾಪ. ಅಯ್ಯೋ ಬಿಡಾಕ, ನಮಗೆ ದೇವರು ಎಷ್ಟು ಕೊಡ್ತಾನ ಅಷ್ಟೇ ಸಾಕು. ತಗೊಂಬ್ಲೇಳು ಚೆನ್ನಾಗಿರ್ಲೇಳು. ನಮ್ಮಮ್ಮ ಇವಾಗ ನನ್ನ ಮಾತಾಡಿಸ್ತಿಲ್ಲದಕ್ಕೆ ನನ್ನ ಮಗಳ ಸಿಟ್ಟಿಗೆ ಅವ್ರನ್ನೂ ಬರ್ತಾ ಇರೋದು ಕಣಕನಾಗ ಕಯ್ಯ. ನಾನು ಮಾತಾಡ್ಸಲ್ವಲ್ಲ ಅದಕ್ಕೆ ಕರ್ಕೊಂಬರ್ಲೇಳು ಬಿಡು. ನಿಮ್ಮಮ್ಮಯ್ಯ ನಾನು ಅವ್ರ ಮನೆಗಳಿಗೆ 3-4 ತಿಂಗಳು 6 ತಿಂಗಳು ಗಟ್ಟಲೆ ಇದ್ದೇನಿ ಅಂತ ಹೇಳಿ ಅದಕ್ಕೇನೆ ಇವಾಗ ಕರ್ಕೊಂಬಂದೈತಿ ನಮ್ಮೂರಾಗ 1-2 ದಿನ ಇರ್ಮಂತ್ರಿ ಅಂತ ಹೇಳಿ. ನಿಮ್ಮ ಅತ್ತೇನು ಬಂದಿಲ್ವಂತೆ ಇಲ್ಲಿಗೆ, ಅದಕ್ಕೆ ಕರ್ಕೊಂಬಂದೈತಿ. ನಾನು ಮಾತಾಡ್ಸಂಬಂದು ನಮ್ಮ ಹುಡುಗಿ ಅಂತ ಏನು ಚುರ್ಕಂಗೆ ಮಾತಾಡುತ್ತೆ ಹಂಗೇನಿ, ಹಂಗೆ ಬಲ್ ಚುರ್ಕಂಗೆ ಮಾತಾಡುತ್ತಮ್ಮ. ನಿಮ್ಮ ಅಕ್ಕನ ಮಗಳು ಬಲ್ ಚೆನ್ನಾಗಿ ಮಾತಾಡುತ್ತೆ. ಅಯ್ಯೋ ಅವಳೆ ಒಬ್ಬೊಬ್ಬ ಮಾತು ಬರೀ ಬಂಗಾಳಿ ಮಾತು. ಅಯ್ಯೋ ಮಾತನಾಗೆ ಮರಳು ಮಾಡ್ತಾಳ ಅವಳು. ಅಜ್ಜಿಗಿನ್ನ ತಾತ ಅಮ್ಮಗಿನ್ನ ತಾತ ಅವಳಿ. ಹೌದೇನು ಸಣ್ಣ ಹುಡುಗಿ ಹೆಂಗೆ ಮಾತಾಡುತ್ತೆ? ಅಜ್ಜಿ ದಮ್ಮಜ್ಜಿ ಮಾತಾಡುತ್ತೆ ಅನ್ಬೇಡವು. ಅಯ್ಯೋ ಮಾತಂತೂ ಪೇಡ್ಲುರ್ದಂಗೆ ಆಗುತ್ತೆ. ಬಂಗಾಳಿ ಮಾತು ಎಲ್ಲರ ತಗೂ ಹಂಗೆ ಹಿಂಗೆ ಅಂತ ಮಾತಾಡೇನಿ ಅದು ಇದೂ ತಿಂತಾಳೆ ಅನ್ಬೇಡ ಬಿಡು. ಹಂಗೆ ಹಿಂಗೆ ಅಂತ ಅಯ್ಯೋ ನಾವು ಅಂದ್ಕೊಡ್ತಿದ್ವಿ ಅಂದಮೇಲೆ ಹೋಗತ್ಲಾಗಿ. ನಮ್ಮ ಅಯ್ಯಪ್ಪನ ಹಂಗೆ ಕಳ್ಕೊಂಬದು ಕೈಯಗಳ್ದ, ನಾನು ಹಂಗೆ ಕಳ್ಕೊಂತಿದ್ದೆ. ಮಸ್ತ್ ಕೊಡ್ಸಿದ್ದೀವಿ ಇಬ್ಬರಳ್ಗೋನು. ಸರಿ ಬೈತೀನಿ ನಾನು, ಏನೋ ಒಂದಿಟ್ಟು ಕೆಲಸ ಐತಿ ಹೋಗ್ತೀನಿ. ನಾನು ನೀಲಮ್ಗೆ ಹೇಳೋಣ ಅಂತ ಬಂದೆ, ಬೇಗ ಕೊಡೋಗು ಅಂತ ಹೇಳಿ ಹೋಗ್ತೀನಿ. ಇವಳು ತಾಟ್ಕಿತ್ತಿ ಹೆಂಗಸ್ರು ಹಾಲೇನೆ ನಿನಗೆ ಹೇಳಕ್ಕೆ ಬಂದವ್ರಿ. ಏನೋ ಒಂದಿಟ್ಟು ಸುದ್ದಿ ಸಿಕ್ಕೈತೆ ಅಂದರೆ ಸಾಕು ಹೇಳಕ್ಕೆ ಹಂಗೆ ಅಲ್ಗು ಇಲ್ಗು ತಾರೊಯ್ತಾರೆ. ಇವಳು ನಾ ತಮ್ಮಿದ್ದಿದ್ದು ಬೇಡ. ಅಲ್ಲೇದಿಲ್ಲಿ ಇಲ್ಲೇದಲ್ಲಿಗೆ ಹೇಳ್ತಾಳೆ ಅನ್ಬೇಡ. ಅಲ್ಲ ನೋಡು ಹಾಲೇನೆ ನಿಮ್ಮ ಅಮ್ಮ ಬಂದಿರೋದನ್ನ ಹೇಳಕ್ಕೆ ಬಂದವಳಿ, ಕಾರ್ನಾಗ ಬಂದವ್ರಿ ಅಂತ ಹೇಳಿ. ಬಲೆ ತಾಟ್ಕಿತ್ತಿ ಹೆಂಗಸ್ರು ಕಣಮ್ಮ ಇಲ್ಲೇರ ಒಬ್ಬೊಬ್ಬ ಭಾರಿ ಇದಾರಿ. ಒಬ್ಬ ನಾವೇನು ಅಂದ್ಕೊಂಡಿದ್ದಮ್ಮ ಹೋಗು ಬೋಲಾರೆ ಹೆಂಗಸ್ರು ಇವರೆಲ್ಲನ ನಮ್ಮ ಈಜಿ ಬಂದಿರೋಕ್ಕೆ ಹೆಂಗೆ ಮಾತಾಡ್ತಾರೆ ಗೊತ್ತೇ. ಇವ್ರ ಮನೆ ಬಾಗ್ಲಿಗೆ ಏನೋ ಹೋಗ್ಯದಾಳ ನನ್ನ ಮಗಳು. ಇವಾಗ ನನಗೆ ಹೇಳಕ್ಕೂ ಬಂದವ್ರೆ ಹಂಗೆ ಹಿಂಗೆ ಅವ್ರು ಬಂದೇವ್ರಿ ನೀನು ಅವ್ರ ತಸೇನಕ್ಕಿರು ಅಂತ ಹೇಳಿ ಅವ್ರ ಮೊದಲೇ ಬಿಲ್ಡಪ್ಪು ಕಾರ್ ತಗೊಂಡು ತೋರ್ಸೋಕ್ಕೇನು ಬಂದವ್ರು ಇಲ್ಲಿ. ಎಲ್ಲ ನೋಡಲಿ ಊರಾಗೆ ಸುಗುಣರ ಊರಾಗೆ ನಾವು ಹೆಂಗಿದ್ದೀವಿ ಅಂತ ಹೇಳಿ ತೋರ್ಸಕ್ಕೆ ಬಂದಿದ್ದಾರೆ. ನೀನು ತಲೆ ಕೆಡಿಸಬೇಡ ಸುಗುಣ, ಯಾರು ಬಂದರು ಹೋದ್ರು ನೀನೇನು ತಲೆ ಕೆಡಿಸಬೇಡ. ನೀನು ಪಾಡಿಗೆ ನೀನು ಏನು ಮಾಡ್ಬೇಕು ಅದನ್ನ ಮಾಡು ಅಷ್ಟೇ. ಏಟನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಸರಿನಿ. ನೀನು ಸುಮ್ಮನೆ ನಿನ್ನ ಗಂಡು ಒಳ್ಳೇನು, ನಿನ್ನ ಗಂಡು ಅಂತ ಚೆನ್ನಾಗಿ ಕಿತ್ಕೊಂಡು ನೀನು ಬದುಕೇನೋ ಬಾಳೆನೋ ಮಾಡ್ಕೊಂಡಿರು. ಅಲ್ಲ ನಿಮ್ಮ ಅಮ್ಮಯ್ಯ ನೋಡು ಅವಳೆಂತಳು ಹೇಳು. ಮಕ್ಕಳು ಏನೋ ತಪ್ಪು ಮಾಡ್ತಾರೆ. ಎಂಥ ಸಮಯದಾಗೂ ಅವಳು ಹೋಗಿ ಕಂಡರ ಮಕ್ಕಳನ್ನ ಕರ್ಕೊಂಬಂದವಳಲ್ಲ. ಅವಳಿಗೇನೋ ಅನ್ಸೋದು ಇಲ್ವಿ ನಿಮ್ಮ ಅಮ್ಮಯ್ಯ ಹೇಳು ಹಿಂಗೆ ಮಾಡೋದೇನೆ ಅಂದ್ರೆ ಸರಿ ಇಲ್ಲ. ಅಲ್ಲ ನನ್ನ ಮಗಳಿಗೆ ನನ್ನ ಮಗಳ ಎದುರಿಗೇನೆ ಬೇರೆಯವ್ರನ್ನ ಕರ್ಕೊಂಬಂದ್ರೆ ಹೆಂಗೆ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂಬೋದನ್ನ ಒಂದಿಟ್ಟು ಅರ್ಥ ಮಾಡ್ಕೊಂಬಿಲ್ವಲ್ಲ ಮಂಜಮ್ಮ. ಇಲ್ಲ ಕಣಜ್ಜಿ, ನಾನು ಆಳೇನೆ ನಮ್ಮ ಕಷ್ಟಕ್ಕೆ ಸುಖಕ್ಕೆ ಏನಕ್ಕೂ ಆಗಿಲ್ಲ ಅಂದಮೇಲೆ ಎಲ್ಲರಿಂದ ನೋವು ಅಂದಮೇಲೆ ಯಾರನ್ನ ಯಾಕೆ ನಮ್ಮ ಮನ್ಸನಾಗ ಇಟ್ಕೊಂಬಕ್ಕೆ ಹೋಗಲ್ಲ. ನಾನು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಆಳೇನೆ ಇದ್ದಿದ್ದಾಗುತ್ತೆ ಅಂತ ಅಂದ್ಕೊಂಡು ಹೆಂಗೋ ನನ್ನ ಗಂಡ ಒಳ್ಳೆಯವರಲ್ಲ ಅಷ್ಟೇ ಸಾಕು. ನನ್ನ ಗಂಡ ಒಳ್ಳೆಯವರು, ದೇವ್ರಂಥ ಮನುಷ್ಯರು. ವಿಜಿ ಬೇರೆ ಒಳ್ಳೆ ಫ್ರೆಂಡ್ ಬೇರೆ ಸಿಕ್ಕಿದ್ದಾಳೆ ನನಗೆ. ಅವಳು ನನಗೆ ಸಹಾಯ ಮಾಡ್ತಾಳೆ, ನಾನು ಅವಳು ವಿಜಿ ಸಾಕು. ನಮ್ಮದೇ ಒಂಥರ ಕುಟುಂಬ ಇದ್ದಂಗೆ ಐತಿ. ಸಾಕು. ಎಲ್ಲ ನಮ್ಮವ್ರಿಗಿನ್ನ ಇವರೇ ನಮ್ಮವರು ಅಂತ ಅಂದ್ಕೊಂಡು ನೀನು ಚೆನ್ನಾಗಿ ಮಾತಾಡಿಸ್ತೀಯ ನೋಡು. ನೀನು ಹಂಗಲ್ಲ ಅಂದರೆ ಹಿಂಗಿರ್ಬೇಕು ಕಣಮ್ಮ ಅಂತ ಮಾತಾಡಿಸ್ತೀಯ. ನೀನು ಕುಕ್ಕಂಡು ಮಾತಾಡ್ತೀಯ ಬೇಜಾರಕ್ಕೆ. ಹೆಂಗ ನಿನ್ನಂತಾರೆ ಇರ್ತಾ ಕಣಜ್ಜಿ. ದೇವರು ಒಬ್ಬರಲ್ಲ ಒಬ್ಬರಿಂದ ಒಬ್ರಿಗೆ ಸಹಾಯ ಮಾಡ್ತಾನೆ. ನೀನಲ್ಲ ಅಂದರೆ ಇನ್ನೊಬ್ಬರು. ಹಂಗೆ ನಾವೊಬ್ರಿಗೆ ಸಹಾಯ ಮಾಡಿದ್ರೆ ದೇವ್ರು ಇನ್ನೊಂದು ರೂಪ ನಮಗೆ ಸಹಾಯ ಮಾಡ್ತಾನೆ. ಹಂಗೆ ಇವ್ರು ಬೇರೆ ಬರಲಿಲ್ವಲ್ಲ ಇನ್ನು ಇಷ್ಟೊತ್ತಾದ್ರೂ. ಯಾಕೆ ಬರಲಿಲ್ಲ ಅದನ್ನ ಬೇರೆ ನೋಡ್ತಾ ಇದ್ದೀನಿ. ಇವ್ರು ಬೇರೆ ಹೆಂಗಸ್ರ ಹಿಂಗೆ ಅಂತ ಹೇಳೋದ್ಕೂ ಟೆನ್ಷನ್ ಆದಂಗೆ ಆಗುತ್ತೆ. ಸುಮ್ಮನೆ ಇಲ್ಲಿ ತಂದು ಎಲ್ಲ ವಿಷಯಗಳು ಹೇಳ್ತಾರೆ. ಅಲ್ಲ ಪ್ರೆಗ್ನೆಂಟ್ ಇದ್ದಾಳೆ ಇವಳ ಹತ್ರ ಹೆಂಗೆ ಹೇಳೋದು ಇಂಥವೆಲ್ಲ ವಿಷಯನ ಟೆನ್ಷನ್ ಮಾಡ್ಕೊತಾಳೆ ಅನ್ನೋದೊಂದು ಸ್ವಲ್ಪನೂ ಇವಕ್ಕೆಲ್ಲ ಕಾಮನ್ ಸೆನ್ಸ್ ಇಲ್ಲ. ಬಿಡತ್ತ ಹೋಗ್ಲಿ, ತಲೆ ಕೆಡಿಸಬೇಡ. ನಾನೇನು ತಲೆ ಕೆಡಿಸ್ಕೊಂಬಲ್ಲ ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಮ್ಮಯ್ಯ ನನಗೆ ಹೊಟ್ಟೆ ಉರ್ಸಕ್ಕಂತಲೇ ಅವ್ರನ್ನೆಲ್ಲನ ಕರ್ಕೊಬತ್ತಾಯ್ತು ಇಲ್ಲಿಗೆ. ಕರ್ಕೊಂಬರ್ಲೇಳು ಚೆನ್ನಾಗಿರ್ಲೇಳು, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.